ಧರ್ಮಸ್ಥಳದಲ್ಲಿ ಶವಗಳ ಉತ್ಖನನ ಕಾರ್ಯ ಈಗ ಮತ್ತೊಂದು ತಿರುವನ್ನು ಪಡ್ಕೊಂಡಿದೆ. ಬೇರೆ ಹೊಸ ಸ್ಥಳಗಳನ್ನು ಗುರುತು ಮಾಡಿ ಅಲ್ಲಿ ಉತ್ಖನನ ಮಾಡುವಂತಹ ನಿರ್ಧಾರಕ್ಕೆ SIT ಅವರು ಬರ್ತಾ ಇದ್ದಾರೆ. ಸೊ ಬೋಳಿಯಾರ್ ಅರಣ್ಯ ಪ್ರದೇಶಕ್ಕೆ ಈಗ SIT ಟೀಮ್ ಹೊರಟಿದೆ, ಈಗಾಗಲೇ ರೀಚ್ ಆಗಿದ್ದಾರೆ. ಅನಾಮಿಕ ತೋರಿಸಿದ 15ನೇ ಸ್ಥಳದಲ್ಲಿ ಉತ್ಖನನಕ್ಕೆ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ. ಹೊಸ ಜಾಗದಲ್ಲಿ ಹುಡುಕಾಟ. ಧರ್ಮಸ್ಥಳದಲ್ಲಿ ಕಳೇಬರ ಶೋಧಕ್ಕೆ ಒಂದು ಟ್ವಿಸ್ಟ್ ಸಿಕ್ಕಿರುವಂಥದ್ದು. 13ನೇ ಪ್ಲೇಸ್ ಒಂದನ್ನು ಬಿಟ್ಟು 14ನ್ನು ಉತ್ಖನನ ಮಾಡಾಗಿತ್ತು. ಈಗ 15ನೇ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಬೋಳಿಯಾರ್ ಅರಣ್ಯ ಪ್ರದೇಶ ಅಂತ ಅಂದ್ಬಿಟ್ಟು ಧರ್ಮಸ್ಥಳ ಸುಬ್ರಹ್ಮಣ್ಯ ರಸ್ತೆ ಇದೆಯಲ್ಲ, ರೋಡ್ ಇದೆಯಲ್ಲ, ಆ ರೋಡ್ ಸೈಡ್ನ ಎಡ ಬಲಕ್ಕೆ ಇರ್ತಕ್ಕಂಥ ಅರಣ್ಯ ಪ್ರದೇಶ. ಆ ಪ್ರದೇಶದಲ್ಲಿ ಅವ್ರು ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನು ಗಮನಿಸಿದಿರ. ಇನ್ಫ್ಯಾಕ್ಟ್ ದೂರುದಾರ ತುಂಬ ಒತ್ತಡವನ್ನು ಹಾಕಿದ್ದು ಇನ್ನಷ್ಟು ಪ್ಲೇಸ್ಗಳನ್ನ ನಾನು ತೋರಿಸ್ತೀನಿ ಅಂತ. ಆತ ಡೇ 1ಇಂದನೇ ಹೇಳ್ಕೊಂಡು ಬಂದಿರೋದು 30 ಪ್ಲೇಸ್ ಇದೆ ಅಂತ. ಸೊ ಹಾಗಾಗಿ 13 ಸ್ಥಳದಲ್ಲಂತೂ ಏನೂ ಸಿಗಲಿಲ್ಲ ಆತ ಹೇಳಿದಂತೆ. ಈಗ 14ನೇ ಸ್ಥಳದ ಉತ್ಖನನ ಕೂಡ ಆಗಿತ್ತು. 15ನೇ ಪ್ಲೇಸ್ಗೆ ಹೋಗ್ತಾ ಇದ್ದಾರೆ. 15ನೇ ಪ್ಲೇಸ್ನಲ್ಲಿ ಇವತ್ತು ಉತ್ಖನನ ಕಾರ್ಯ ಮಾಡ್ತಾರಾ ಅಥವಾ ಇವತ್ತು ಗುರುತಿಸಿ ಬಂದು 15, 16, 17 ಅಂತ ಆರಂಭದಲ್ಲಿ ಮಾಡಿದ್ರಲ್ಲ 13 ಪ್ಲೇಸು, ಆ ಥರ ಗುರುತಿಸ್ಬಿಟ್ಟು ನಾಳೆಯಿಂದ ಮತ್ತೆ ಉತ್ಖನನ ಮಾಡ್ತಾರಾ ಅಥವಾ ಒಂದು ಪ್ಲೇಸ? ಇವೆಲ್ಲದಕ್ಕೆ ಸಂಬಂಧಪಟ್ಟಂತೆ ಈಗ ಇನ್ನಷ್ಟು ಮಾಹಿತಿಗಳು ಬರಬೇಕಾಗಿದೆ. ಬೋಳಿಯಾರ್ ಅರಣ್ಯ ಪ್ರದೇಶಕ್ಕೆ SIT ಟೀಮ್ ದೂರುದಾರನ ಜೊತೆ ಬಂದಿದೆ. ಬಂದು ಉತ್ಖನನ ಕಾರ್ಯಕ್ಕೆ ಈಗ ಮುಂದಾಗ್ತಾ ಇರ್ತಕ್ಕಂಥದ್ದು. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ, ಇದು ಇನ್ನೊಂದು ಪ್ಲೇಸು. ಅಂದರೆ ಇದು ನೇತ್ರಾವತಿ ನದಿ ತಟ ಅಲ್ಲ, ಇದು ನೀವು ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯಕ್ಕೆ ಹೋಗುವ ದಾರಿಯಲ್ಲಿ ಸಿಗುವಂತಹ ಅರಣ್ಯ ಪ್ರದೇಶ. ಈ ಅರಣ್ಯ ಪ್ರದೇಶದಲ್ಲಿ ಈಗ ಉತ್ಖನನಕ್ಕೆ SIT ಅವರು ಮುಂದಾಗಿದ್ದಾರೆ. ದೂರುದಾರನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಗೊತ್ತಾಗ್ಬಿಡುತ್ತೆ ನಿಮಗೆ, ಭೂಮಿ ಅಗಿಯೋದಕ್ಕೆ ಅಂತ ಕಾರ್ಮಿಕರನ್ನು ಕರ್ಕೊಂಡು ಹೊರಟ್ರೆ, ಹಾರೆ ಗುದ್ಲಿ ಪಿಕಾಸಿ ಎಲ್ಲ ತೊಗೊಂಡು ಹೊರಟ್ರೆ ಇವತ್ತೇ ಉತ್ಖನನ ಮಾಡ್ತಾರೆ ಅಂತ. ಬರೀ ಪೊಲೀಸ್ ಟೀಮ್ ಮಾತ್ರ ಹೊರಟ್ರೆ ಮಾರ್ಕ್ ಮಾಡಿ ಬರ್ತಾರೆ ಅಂತ. ಹಾಗಾಗಿ ಈಗ ಆ ಪ್ರದೇಶವನ್ನು ಇವರೆಲ್ಲರೂ ಕೂಡ ಹೊರಟಿದ್ದಾರೆ. ತಲೆಬುರುಡೆ ರಹಸ್ಯ ಈಗಲಾದರೂ ಗೊತ್ತಾಗುತ್ತಾ? ಇನ್ನೊಂದಷ್ಟು ಪ್ಲೇಸ್ಗಳು ಸಿಗುತ್ತಾ? ಆ 13ನೇ ಪ್ಲೇಸ್ನ ಯಾಕಿನ್ನೂ ಕೂಡ ಇವರು ಡಿಗ್ ಮಾಡಲಿಲ್ಲ? 13ನೇ ಪ್ಲೇಸ್ ಮಾಡ್ತಾರಾ ಬಿಟ್ಬಿಡ್ತಾರಾ? ಹೀಗೆ ಹಲವಾರು ಪ್ರಶ್ನೆಗಳು ಮೂಡ್ತಾ ಇದೆ. ಈ ಬಗ್ಗೆ ಅಲ್ಲಿನ ಜನರಲ್ಲೂ ಕೂಡ ಗೊಂದಲಗಳಿದೆ. 13ನೇ ಪ್ಲೇಸನ್ನು ಇವರು ಯಾಕೆ ಉತ್ಖನನ ಮಾಡಲಿಲ್ಲ? ಅವ್ರು ಹೇಳೋ ಪ್ರಕಾರ ಅಲ್ಲಿ ಎಲೆಕ್ಟ್ರಿಕ್ ಪೋಲ್ಸ್ ಬಂದಿದೆ, ಜಲಾಶಯಕ್ಕೆ ಹತ್ತಿರ ಇದೆ ಅಂತನ. 14 ಜಾಗ ಬಿಟ್ಟು 15ರಲ್ಲಿ ಅಸ್ಥಿ ಪಂಜರ. ಹಾಗಾದರೆ ಹೊಸ ಜಾಗದಲ್ಲಿ ಶವಗಳನ್ನು ಹೂತಿಡಲಾಗಿದೆಯಾ? ಅನಾಮಿಕ ಕೊಟ್ಟ ಮಾಹಿತಿಯನ್ನು ಆಧರಿಸಿ ಉತ್ಖನನ ಕಾರ್ಯ. ಧರ್ಮಸ್ಥಳ ಸುಬ್ರಹ್ಮಣ್ಯ ರಸ್ತೆಯಲ್ಲಿರುವ ಬೋಳಿಯಾರ್ ಅರಣ್ಯ ಪ್ರದೇಶ, ಕಲ್ಲೇರಿಯಿಂದ 2 ಕಿಲೋಮೀಟರ್ ದೂರ ಇರತಕ್ಕಂಥ ಹೊಸ ಜಾಗ ಇದು. 2 ಕಿಲೋಮೀಟರ್ ದೂರ. ಹಾಗಾದರೆ 2 ಕಿಲೋಮೀಟರ್ ದೂರಕ್ಕೆ ಈತ ಶವವನ್ನು ಸಾಗಿಸ್ತಾ ಇದ್ದ. ಅನಾಮಿಕ ಕೊಟ್ಟ ಮಾಹಿತಿಯನ್ನು ಆಧರಿಸಿ ಉತ್ಖನನ ಕಾರ್ಯ ನಡೆಯುತ್ತೆ. ಈಗಾಗಲೇ ಆ ಸ್ಥಳಕ್ಕೆ ಅವರೆಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಬೋಳಿಯಾರ್ ಅರಣ್ಯ ಪ್ರದೇಶ ನೀವೀಗ ನೋಡ್ತಾ ಇರ್ತಕ್ಕಂಥದ್ದು. ಇಷ್ಟು ದಿನ ಇವರು ಮಾಡಿದ್ದು ನೇತ್ರಾವತಿ, ಸ್ನಾನಘಟ್ಟ ಸುತ್ತಮುತ್ತ ಪ್ರದೇಶಗಳು. ಈಗ ಅಲ್ಲಿಂದ ದೂರ ಒಂದು 2-3 ಕಿಲೋಮೀಟರ್ ದೂರಕ್ಕೆ ಹೋಗ್ತಾ ಇದ್ದಾರೆ. ಆತ ಈಗ ಗುರುತಿಸ್ತಕ್ಕಂಥ ಸ್ಥಳದಲ್ಲಿ ಉತ್ಖನನ ನಡೆಯುತ್ತೆ. ಆ ಕೆಲಸವನ್ನು ಮಾಡ್ತಾರೆ. ಎಷ್ಟು ಪ್ಲೇಸ್ಗಳನ್ನು ಆತ ತೋರಿಸ್ತಾನೆ ಅಂತಕ್ಕಂಥದ್ದು ನೋಡಬೇಕೀಗ ಮುಂದಕ್ಕೆ. ಅಲ್ಲೆಲ್ಲ ಕೂಡ ಈಗ ಉತ್ಖನನ ಕಾರ್ಯ ಆಗಬೇಕು. ಮೊದಲ 13 ಸ್ಥಳದಲ್ಲಿ ಈತ ಹೇಳಿದ ಪ್ರಕಾರ ಏನೂ ಸಿಕ್ಕಿಲ್ಲ. ಏನೂ ಸಿಕ್ಕಿಲ್ಲ ಅಂದರೂ ಕೂಡ 11ನೇ ದಿನದ ಶೋಧವನ್ನು ಇವಕ್ಕೆ ಯಾಕೆ ಮುಂದುವರಿಸ್ತಾ ಇದ್ದಾರೆ? ಆ ನಿರ್ಧಾರಕ್ಕೆ ಈಗ SIT ಯಾಕೆ ಬಂತು? SIT ಮುಖ್ಯಸ್ಥರು ಈ ನಿರ್ಧಾರವನ್ನು ತಗೊಂಡಿದ್ದು ಏನಾದರೂ ಸರಿ, ಆತ ಹೇಳೋ ಎಲ್ಲ ಜಾಗದಲ್ಲೂ ನಿಜಕ್ಕೂ ಸಿಗುತ್ತಾ ಇಲ್ವಾ ನೋಡೇ ಬಿಡೋಣ ಅಂತ ಹೊರಟಿದಾರಾ ಗೊತ್ತಿಲ್ಲ. ಎಗೈನ್ ಇವತ್ತು ಈಗಾಗಲೇ ಹೆಚ್ಚು ಕಡಿಮೆ 2 ಗಂಟೆ ಹತ್ತತ್ರ ಆಗ್ತಾ ಬಂತು. ಇವತ್ತು ಎಷ್ಟೋ ತನಕ ಕೆಲಸ ಮಾಡ್ತಾರೆ? ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದೀಪಕ್ ಜೈನ್ ಅವರಿಂದ ಪಡ್ಕೊಳ್ಳೋಣ. ದೀಪಕ್, SIT ಅವರ ನಡೆ ತುಂಬ ನಿಗೂಢವಾಗಿದೆ. 13ನೇ ಪ್ಲೇಸ್ ಬಿಟ್ಟೇ ಬಿಟ್ಟರು, ಈಗ 15ನೇ ಪ್ಲೇಸ್ಗೆ ಹೋಗ್ತಾ ಇದ್ದಾರೆ. ಇನ್ನೂ ಆತ ಎಷ್ಟು ಪ್ಲೇಸ್ ತೋರಿಸ್ತಾನೆ, ಇನ್ನೂ ಎಷ್ಟು ಅಂತ ಉತ್ಖನನ ನಡೆಯುತ್ತೆ? ಇವತ್ತೇ ನಡೆಯುತ್ತಾ, ಬರೀ ಇವತ್ತು ಮಾರ್ಕಿಂಗ್ ಆಗುತ್ತಾ? ಏನಿದೆ ಡೀಟೇಲ್ಸ್? ಅರವಿಂದ್, SIT ಕಚೇರಿಯಿಂದ ಸುಮಾರು 3/4 ಗಂಟೆ ಮೊದಲು ಅವರು ಹೊರಟಿದ್ರು. ಆರಂಭದಲ್ಲಿ ಚರ್ಚೆ ಇದ್ದಂಥದ್ದು 13ನೇ ಪಾಯಿಂಟ್ ಬರ್ತಾರಾ ಅಥವಾ 11ರ ಆಸ್ಪಾಸ್ನಲ್ಲಿ ಮಾಡ್ತಾರಾ ಮತ್ತು 6
ಪಾಯಿಂಟ್ ಏನಿತ್ತು ಅಲ್ಲಿ ನಡೆಸಬಹುದು ಅಂತೇಳಿ ಅವರು ನೇರವಾಗಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ದಾಟಿ ಕಲ್ಲೇರಿಗೆ ಹೋಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇತ್ತು. ಕಲ್ಲೇರಿಯನ್ನು ಕೂಡ ದಾಟಿ ಬೋಳಿಯಾರ್ ಸಮೀಪದ ಗೋಂಕ್ರತಾರ್ ಅನ್ನುವಂಥ ಪ್ರದೇಶದಲ್ಲಿ ವಾಹನವನ್ನು ನಿಲ್ಲಿಸಿ ಆತನನ್ನ ದಟ್ಟ ಕಾಡಿನ ಒಳಗೆ ಕರ್ಕೊಂಡು ಹೋಗಿರುವಂಥದ್ದು. ಈವರೆಗಿನ ಎಲ್ಲ ಪಾಯಿಂಟ್ಗಳು ಮಾಧ್ಯಮಗಳ ಕ್ಯಾಮರಾಕ್ಕೆ ಕಾಣ್ತಾ ಇತ್ತು. ಆದರೆ ರಾಜ್ಯ ಹೆದ್ದಾರಿ, ಅದು ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗುವಂಥ ರಾಜ್ಯ ಹೆದ್ದಾರಿ, ಈ ರಾಜ್ಯ ಹೆದ್ದಾರಿಗಿಂತ ಒಳಗೆ ಒಂದು ಮಣ್ಣಿನ ರಸ್ತೆ ಹೋಗ್ತದೆ ಕಾಡಿನ ಒಳಗೆ. ಈ ರಸ್ತೆಯಲ್ಲಿ ಎಲ್ಲ ಸಾರ್ವಜನಿಕರನ್ನ ಮತ್ತು ಮಾಧ್ಯಮದವರನ್ನ ಬ್ಲಾಕ್ ಮಾಡಿದ್ದಾರೆ. ಅಲ್ಲಿಂದ ಆತನನ್ನ ಕರ್ಕೊಂಡು ಹೋಗಿರುವಂಥದ್ದು. ಪ್ರಮುಖವಾಗಿ ಇವತ್ತು ಮಹಜರು ನಡೆಸ್ತಾರೆ ಅನ್ನುವಂಥದ್ದು. ಮಹಜರಿನ ಸಂದರ್ಭ ಅಲ್ಲೇನಾದ್ರೂ ಸಮಾಧಿ ಇದೆ ಅನ್ನುವಂಥದ್ದು ಕನ್ಫರ್ಮ್ ಆಗಿ ಬಂದ್ರೆ, ಯಾವುದಾದ್ರೂ ಸಮಾಧಿಯ ಕುರುಹುಗಳು ಸಿಕ್ಕರೆ ಅಲ್ಲಿ ಡಿಗ್ಗಿಂಗ್ ಕೂಡ ಇವತ್ತೇ ಆಗುವಂತಹ ಸಾಧ್ಯತೆ ಇದೆ. ಅದಕ್ಕೆ ಬೇಕಾದಂತಹ ಪರಿಕರಗಳನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಅದರ ಜೊತೆಗೆ ಉಪ್ಪು ಕೂಡ ಹೋಗಿರುವಂಥದ್ದು. ಮಾಮೂಲಿಯಾಗಿ ಯಾವುದಾದ್ರೂ ಕಳೆಬರದ ವಸ್ತುಗಳು ಸಿಕ್ಕಂತ ಸಂದರ್ಭದಲ್ಲಿ ಉಪ್ಪನ್ನು ತಗೊಂಡು ಹೋಗಿದ್ದಾರೆ. ಆದರೆ ಇವತ್ತು ತೆಗೆದುಕೊಂಡು ಹೋಗಿರೋದ್ರಲ್ಲಿ ಉಪ್ಪು ಕೂಡ ಇದೆ. ಹಾಗಾಗಿ ಯಾವುದಾದ್ರೂ ಆತನಿಗೆ ಕನ್ಫರ್ಮ್ ಆಗಿರುವಂತಹ ಪಾಯಿಂಟ್ ಸಿಕ್ಕರೆ ಅಲ್ಲಿ ಡಿಗ್ಗಿಂಗ್ ಕಾರ್ಯಾಚರಣೆಯನ್ನು ಕೂಡ ಆತನ ಸಮ್ಮುಖದಲ್ಲಿ ಮಾಡುವಂತಹ ಸಾಧ್ಯತೆ ಇದೆ. ಆದರೆ JCBಯನ್ನ ಈವರೆಗೆ ತೆಗೆದುಕೊಂಡು ಹೋಗಿಲ್ಲ. ಹಿಟಾಚಿಯನ್ನ ಬಳಸದೆ ದಟ್ಟವಾದ ಕಾಡಿನ ಒಳಗೆ ಈ ಟೀಮ್ ಹೋಗಿರೋದ್ರಿಂದ ಅದರ ಜೊತೆಗೆ ಆ ನಂಬರ್ಗಳು ಇರುವಂತಹ ಒಂದು ಸೆಟ್ ಅದನ್ನು ಕೂಡ ಪೊಲೀಸರು ತೆಗೆದುಕೊಂಡು ಹೋಗಿರುವಂಥದ್ದು. ಇವತ್ತು ಮಹಜರು ಆಗಬಹುದು. ಬೇಕು ಅಂತ ಅನಿಸಿದಲ್ಲಿ ಡಿಗ್ಗಿಂಗ್ ಕೂಡ ಆಗುವಂತಹ ಸಾಧ್ಯತೆ ಇದೆ. ಇದು ಹೊಸ ಜಾಗ. ಆತ ಹೇಳ್ತಾ ಇದ್ದ 13ರ ನಂತರ 17 ಇದೆ, ಒಟ್ಟು 30 ಇದೆ ಅಂತ ಹೇಳಿ. ಆ ಜಾಗ ಆಗಿರಬಹುದು ಅನ್ನುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅರವಿಂದ್, ರೈಟ್. ದೀಪಕ್, ಈಗ ಒಂದು ಪ್ರಶ್ನೆ ಮೂಡ್ತಕ್ಕಂಥದ್ದು, ನೇತ್ರಾವತಿ ನದಿ ತಟದಲ್ಲಿ ಇಷ್ಟು ದಿನ ಏನು ನಡೀತಾ ಇತ್ತು ಉತ್ಖನನ, ಅಲ್ಲಿಂದ ಇದು ಎಷ್ಟು ದೂರ ಇದೆ ಅಂತ? ಅರವಿಂದ್, ಈವರೆಗೆ ಆತನ ಎಲ್ಲ ಪಾಯಿಂಟ್ಗಳಿದ್ದದ್ದು ನೇತ್ರಾವತಿಯ ತಟದಲ್ಲೇ. ನೇತ್ರಾವತಿ ತಟದಲ್ಲಿ 1 ನಂಬರ್, 2, 3, 4, 5, 6, 7, 8 ಅದು ನೇತ್ರಾವತಿಯ ಸುತ್ತಲೂ, 9, 10, 11, 12 ಅದು ನೇತ್ರಾವತಿ ನದಿ ಮತ್ತು ಸ್ನಾನಘಟ್ಟದ ಪಕ್ಕ ಇರುವಂತಹ ಒಂದು ಗುಡ್ಡ ಪ್ರದೇಶ, ಬಂಗ್ಲಗುಡ್ಡ ಮತ್ತು ರಾಜ್ಯ ಹೆದ್ದಾರಿಯ ಸಮೀಪದಲ್ಲಿ. ಆದರೆ ಇದು ಕಂಪ್ಲೀಟ್ಲಿ ಬೇರೆ ಜಾಗ. ಇದು ಧರ್ಮಸ್ಥಳದಿಂದ ಕುಕ್ಕ ಸುಬ್ರಹ್ಮಣ್ಯಕ್ಕೆ ಹೋಗುವಂತಹ ದಾರಿ, ಅಂದ್ರೆ ಧರ್ಮಸ್ಥಳ ಗ್ರಾಮಕ್ಕೆ ಬರ್ತದೆ. ಆದ್ರೆ ಇಲ್ಲಿ ನೇತ್ರಾವತಿ ನದಿ ಹರಿಯೋದಿಲ್ಲ. ನೇತ್ರಾವತಿ ನದಿಯ ಅಪೋಸಿಟ್ ಸೈಡ್ ಅಂದ್ರೆ ಪಶ್ಚಿಮ ದಿಕ್ಕಿಗೆ ಇದೆ ಗೋಂಕ್ರತಾರ್ ಅನ್ನುವಂಥದ್ದು. ಇದು ಕೂಡ ಅರಣ್ಯ ಪ್ರದೇಶ. ಆದರೆ ನೇತ್ರಾವತಿಯಲ್ಲಿ ಏನು ಆತ ಪಾಯಿಂಟ್ ಮಾಡಿದ್ದಾನೆ ಅದಕ್ಕಿಂತ ಸುಮಾರು 6-7 ಕಿಲೋಮೀಟರ್ ದೂರ ಇರುವಂಥದ್ದು ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಯಿಂದ ಸುಮಾರು 3-4 ಕಿಲೋಮೀಟರ್ ದೂರ ಇರುವಂತಹ ಏರಿಯಾ ಇದು. ಅರವಿಂದ್, ರೈಟ್. ಹಾಗೆ ಸಂಪರ್ಕದಲ್ಲಿರಿ ದೀಪಕ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಸೊ ನೋಡೋಣ, ಆತ ತೋರಿಸೋದಕ್ಕೆ ಅಂತ ಜಾಗ ತೋರಿಸೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅಲ್ಲೇನು ಸಿಗುತ್ತೆ ಅಂತಕ್ಕಂಥದ್ದು.